ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರುಕಮಿವಂದನಾಂ ಮೃತ್ಯೋರ್ವೃಕ್ಷೀಯಮಾಮೃತಾತ್. ತ್ರಯಂಬಕೇಶ್ವರಾಯ ನಮಃ. ಓಂ ನಮಃ ಶಿವಾಯ. ಪೂಜಾ ಪ್ರಾರಂಭ ಸಮಯ. ನೀವು ಮನೆಯಿಂದ ತಂದಿರ್ತಕ್ಕಂಥ ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳು ಜೊತೆಗೆ ಬಿಲ್ವಪತ್ರೆ, ಈ ಕೋಟಿ ಬಿಲ್ವಾರ್ಚನೆಯ ಮೂಲ ಉದ್ದೇಶ ತಾವೆಲ್ಲ ಈಗ ಸೈಲೆಂಟ್ ಆಗೋಗಬೇಕು. ಇಷ್ಟೊತ್ತು ನಿಮ್ಮ ಚಾನ್ಸು, ಈಗ ಆನಂದ್ ಗುರುಜಿಯವ್ರದೇ ಚಾನ್ಸು. ನಾನು ಏನು ಮಾತಾಡ್ತೀನಿ ಅದನ್ನು ನೀವು ಕೇಳಬೇಕು. ಯಾಕೆಂದರೆ ಇಂತಹ ಒಂದು ಸುಂದರವಾದಂತಹ ಒಂದು ಸುವರ್ಣ ಅವಕಾಶ ಇವತ್ತು ಜಮಖಂಡಿ ಕ್ಷೇತ್ರದಲ್ಲಿ ನನಗೆ ಸಿಕ್ಕಿರೋದು ನನ್ನ ಪೂರ್ವಜನ್ಮದ ಪುಣ್ಯ. ಇಷ್ಟು ಜನಗಳ ಸಮ್ಮುಖದಲ್ಲಿ ಕೋಟಿ ಬಿಲ್ವಾರ್ಚನೆ ಮಾಡ್ತಾ ಇದ್ದರೆ ಕೈಲಾಸದಲ್ಲಿ ಶಿವ ಕೂತ್ಕೊಳ್ತಾರ? ಖಂಡಿತ ಕೂರೋದಿಲ್ಲ. ಕೈಲಾಸದಿಂದ ಗಿರಿಜಾಶಂಕರರು ಆಗಮಿಸಿಬಿಟ್ಟಿದ್ದಾರೆ. ಕೈಲಾಸದಿಂದ ಗಿರಿಜಾಶಂಕರರು ಆಗಮಿಸಿದ್ದಾರೆ. ಪಾರ್ವತಿ ಪರಮೇಶ್ವರರಾಗಿ ನಂದಿ ವಾಹನದಲ್ಲಿ ಬಂದಿದ್ದಾರೆ. ಇವತ್ತಿನ ದಿವಸ ನಾವಿಬ್ಬರು ದಂಪತಿಗಳು ನಿಮ್ಮ ಮುಂದೆ ಕೂತಿರೋದು ನಮ್ಮ ಸೌಭಾಗ್ಯ ಅಂತ ನಾವು ತಿಳ್ಕೊಂಡಿದ್ದೇವೆ. ನಮ್ಮ ಶ್ರೀಮತಿಯವರು ಹೇಳ್ತಿದ್ರು, ವೇದಿಕೆ ಮೇಲೆ ನಾನು ಬೇಡ, ನೀವೊಬ್ಬರು ಕೂತ್ಕೊಳ್ಳಿ ಸಾಕು ಅಂತ. ನಾನಂದೆ, ನನ್ನ ತವರಿಗೆ ಬಂದಿದ್ದೇನೆ, ನನ್ನ ಮನೆಗೆ ಬಂದಿದ್ದೇನೆ, ನನ್ನ ಮನೆಯಲ್ಲಿ ನನ್ನ ಈ ಸುವರ್ಣ ಅವಕಾಶ ನಿನ್ನನ್ನು ಪಕ್ಕದಲ್ಲಿ ಇಲ್ಲಿ ಕೂಡಿಸ್ಕೊಳ್ಳೋವಂಥದ್ದು ಅಂತ. ಇಷ್ಟು ಜನಗಳ ಕಣ್ಣುಗಳು ಕಾತುರದಿಂದ ಈ ಆನಂದ್ ಗುರುಜಿಗಾಗಿ ಕಾಯುವಂತಹ ಈ ಒಂದು ಸೌಭಾಗ್ಯ ಇನ್ನು 7 ಜನ್ಮ ಎತ್ತಿದ್ರೂ ನಾನು ನಿಮ್ಮ ಋಣ ತೀರ್ಸೋಕ್ಕಾಗೋದಿಲ್ಲ. ಈ ಪ್ರೀತಿ ವಿಶ್ವಾಸ, ಈ ಬಾಂಧವ್ಯ ಇದೆಲ್ಲ ಕೋಟಿ ಕೊಟ್ಟರೆ ಬರುತ್ತೇನೋ? ನಾವು ಕೋಟಿ ತೊಗೊಂಬಂದು ನಿಮಗೆ ಹಂಚಿದ್ರೂ ಸಹಿತ ನನ್ನ ಮುಂದೆ ನೀವು ಹಿಂಗೆ ಕೂರ್ಲಿಕ್ಕಾಗೋದಿಲ್ಲ. ನಮ್ಮ ತಂದೆ ತಾಯಿ ಆಶೀರ್ವಾದ, ಪೂರ್ವಜನ್ಮದ ಸುಕೃತ, ಇವತ್ತು ಜನಸೇವೆಯೇ ಜನಾರ್ದನನ ಸೇವೆ ಅಂತ ತಿಳಿದು ಪ್ರತಿದಿನದ ನನ್ನ ಕಾಯಕದಲ್ಲಿ ಶಿವಧ್ಯಾನದಿಂದ ನಾನು ಪ್ರಾರಂಭಿಸಿದರೆ ನನ್ನ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿರ್ತಕ್ಕಂತಹ ಕಾರ್ಯಕ್ರಮನ ನನ್ನ ಕಾರ್ಯಕ್ರಮ, ಇದು ನನ್ನ ಮನೆ ಕಾರ್ಯಕ್ರಮ ಅಂತ ನನ್ನ ಅಭಿಮಾನಿ ದೇವರುಗಳು ನೀವೆಲ್ಲರೂ ಸಹಿತ ಪ್ರೀತಿ ವಿಶ್ವಾಸದಿಂದ ಬರಮಾಡ್ಕೊಳ್ತಾ ಇರ್ತಕ್ಕಂಥ ಈ ಮಹರ್ಷಿವಾಣಿ ಕಾರ್ಯಕ್ರಮ 2 ವರ್ಷಗಳ ರಥಯಾತ್ರೆ, ಧರ್ಮ ರಥಯಾತ್ರೆ ನಿರಂತರವಾಗಿ ನಡ್ಕೊಂಡು ಬಂತು. ಈ ಯಾತ್ರೆ ನಡಿಬೇಕಾದ್ರೆ ಕಾರಣ ಒಬ್ಬರಿಬ್ಬರ ಕೈಲಿ ಸಾಧ್ಯವಿಲ್ಲ. ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ನನ್ನ ಕನ್ನಡ ಅಭಿಮಾನಿಗಳು, ಅದರಲ್ಲೂ ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಪ್ರತಿಯೊಂದು ಭಾಗಗಳಲ್ಲೂ ಸಹಿತ ನನ್ನ ಕನ್ನಡ ಅಭಿಮಾನಿ ದೇವರುಗಳು ಎಲ್ಲೆಲ್ಲಿದ್ದಾರೋ ಅವರೆಲ್ಲರೂ ಸಹಿತ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೋಡಿ ಈ ಕಾರ್ಯಕ್ರಮದ ಮುಖಾಂತರ ಇದರ ಒಳಗಿರ್ತಕ್ಕಂತಹ ತಿರುಳನ್ನು ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ. ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ್ಕೆ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.